ಜೊತೆಗೆ ಒಂದಷ್ಟು ಜನರ ಹೆಸರು ಮಾಳು ನಿಪ್ನಾಳ್ಗೆ ಗಿಲ್ಲಿ ಟಕ್ಕರ್ ಕೊಟ್ರ ಅಥವಾ ಗಿಲ್ಲಿಗೆ ಮಾಳು ನಿಪ್ನಾಳ್ ಟಕ್ಕರ್ ಕೊಡ್ತಾ ಇದ್ದಾರೆ? ಅವನ್ನ ಹಾಗೆ ಬೇರೆ ನಂದೇ ಬೇರೆ. ಯಾಕಂದ್ರೆ ಒಂಥರ ಕಾಮಿಡಿ, ನನ್ನ ಸಿಂಗಿಂಗ್, ನನ್ನ ವ್ಯಕ್ತಿತ್ವ ಬೇರೆ, ಅವ್ರ ವ್ಯಕ್ತಿತ್ವ ಬೇರೆ. ನನ್ನ ವ್ಯಕ್ತಿತ್ವ ಅವ್ರ ವ್ಯಕ್ತಿತ್ವ ಕಂಪೇರ್ ಇದನ್ನ ಕಂಪೇರ್ ಮಾಡೋಕ್ಕಾಗಲ್ಲ. ಯಾಕೆ ಕಂಪೇರ್ ಮಾಡೋಕ್ಕಾಗಲ್ಲ ಅಂದ್ರೆ ಅವ್ರ ಹಾದಿ ಬೇರೆ, ನನ್ನ ಹಾದಿ ಬೇರೆ. ಗೆಲ್ಲಿ ಚಲೋ, ನನಗೆ ನಾವು ಕೆಟ್ಟವ ಅಂತಲ್ಲ, ಕಾಮಿಡಿ ಮಾಡ್ತಿದ್ದ, ಸ್ವಲ್ಪ ಕಾಮಿಡಿ ಮಾಡ್ಕೋತ ಒಬ್ಬರನ್ನ ಇರಿಟೇಟ್ ಮಾಡ್ತಿದ್ದ. ಒಂದು ಮಾತಿದೆ, ಅತಿಯಾದ್ರೆ ಅಮೃತವು ವಿಷ ಎನ್ನುವಂತ. ಸೊ ಎಲ್ಲೋ ಒಂದ್ ಕಡೆ ಅನ್ನಿಸ್ತಾ? ಬಹಳ ಕಡೆ ಅನಿಸ್ತಾ ಅನ್ನೋಕ್ಕೂ ನಾವು ಡೈರೆಕ್ಟ್ ಆಗಿ ರಘು ಸರ್ ಎಷ್ಟೊಂದ್ ಸಲ ಬಂದಿ ಮಾಡಿದ್ರು, ಗಿಲ್ಲಿ ಎಷ್ಟು ಕಷ್ಟ ಇರಬೇಕು ತಮಾಷೆ ಅನ್ನೋದ, ಇದು ಅಸ್ತಿ ಜಾಸ್ತಿ ಆಗತೈತಿ, ಸರಿ ಇರಲ್ಲ ತಕ್ಷಣ ಎಷ್ಟೋ ಸರಿ ಹೇಳಿದ್ರು. ನಾನು ಹೇಳಿದ ಅವ್ರಿಗೆ, ಸುಮ್ಮನೆ ನೋಡಿಲ್ಲಿ ಯಾಕೆ ಇಶ್ಯೂ ಮಾಡ್ಕೋತಿ, ನಿನಗೆ ಎಷ್ಟು ಬೇಕಾದ್ರೆ ಮಾತಾಡು, ಕಾಲಿಡಿ ಕೆಲಸ ಮಾಡಬೇಡ, ಒಬ್ಬರ ಬಗ್ಗೆ ಕೆಳಗಾಗಿ ಇದನ್ನ ಕಾಲು ಕೆಳಗಾಗಿ ಮಾತಾಡಬೇಡ, ಯಾಕಂದ್ರೆ ಅವ್ರದ್ದು ಅದು ಇದನ್ನ ಇರ್ತೈತಿ ಅಂತ ಹೇಳಿ ಎಷ್ಟು ಸರಿ ಹೇಳಿ. ಅದನ್ನ ಬಿಷ್ಟ ಕೆಲವೊಂದು ಸರಿ ಮಾಡ್ಕೊಂಡ ಮತ್ ಸರಿ ಮಾಡ್ಕೊಂತಾನಂದ್ರೆ ಮತ್ ಹಂಗ ಬರಕತ್ತ. ಒಳ್ಳೆ ಹುಡುಗ, ಕಾಮಿಡಿ, ಎಲ್ಲರೂ ನಗಿಸ್ತಾನು, ತಾನು ನಗ್ತಾ ಎಲ್ಲರೂ ನಗಿಸ್ತಾನು, ಒಳ್ಳೆ ಹುಡುಗ. ಇದೊಂದೇ ಸ್ವಲ್ಪ ಒಂದು ಮಿಸ್ಟೇಕ್ ಆಗಿದೆ ಅಂದ್ರೆ, ಮತ್ತೆ ಇನ್ನೊಂದು ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಆಡಬೇಕಾಗಿತ್ತು. ಇದನ್ನ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಸ್ವಲ್ಪ ಎಫರ್ಟ್ ಹಾಕಿ, ನಾಟ್ ಅವ್ರ ಶ್ರಮ ಅನ್ನೋದು ಇದನ್ನ ಹಾಕಿ ಸ್ವಲ್ಪ ಅದನ್ನ ಆಡುವ ನ್ಯಾಯ ಸ್ವಲ್ಪ ಕಾಮಿಡಿ ಅನ್ನೋದು ಸ್ವಲ್ಪ ಬದಿಗಿಟ್ಟ, ಅದನ್ನ ಮ್ಯಾಲ ಎಫರ್ಟ್ ಹಾಕಿ ಸೀರಿಯಸ್ ಆಗಿ ಸ್ವಲ್ಪ ಆಡಿದ್ರೆ ಸ್ವಲ್ಪ ಚಲೋ ಆಕೈತಿ. ಮುಂದೇನೋ ಒಂದು ಫೈನಲಿಸ್ಟ್ ಆಗಿ ಒಂದು ಕಪ್ ಹೋಗ್ಬೋದು, ಕಪ್ ಗೆಲ್ಬಹುದು ಅಂತ ನನ್ನ ಅನಿಸಿಕೆ ಐತಿ. ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ತಂದ್ರೆ ಮತ್ತೆ ಜನಕ್ಕೆ ಎಲ್ಲ ತರ ಬೇಕಾಗಿರ್ತೈತಿ. ಯಾಕಂದ್ರೆ ನಗುಸೋದ ಒಂದು ಸೀಮಿತ ಇರಂಗಿಲ್ಲ. ಈಗ ಒಂದು ಬಿಗ್ ಬಾಸ್ ಅಲ್ಲಿ ಟಾಸ್ಕ್ ಕೊಟ್ಟಾರಂದ್ರೆ ಅದನ್ನ ಟಾಸ್ಕ್ದಾಗ ಹೆಂಗ್ ಆಡ್ತಾರೋ, ಇವ್ರು ಹೆಂಗ್ ಆಡೈತಿ ಜನ ನೋಡಿರ್ತೈತಿ. ನನಗದು ಕುತೂಹಲ ಐತಿ. ಇದೊಂದ್ ಸ್ವಲ್ಪ ಅದ್ರ ಮೇಲೆ ಇಂಟ್ರೆಸ್ಟ್ ತೋರಿಸಿ ಒಳ್ಳೆ ರೀತಿಯಿಂದ ಆಟ ಆಡಿಕೆಸಿಂದ ಎಲ್ಲರೂ ನುಗ್ಸ್ಕೋತಾ ಆಡ್ಲಿ ಮುಂದೆ ಒಂದು ದಾರಿ ಕಾಣಬಹುದು ಅಂತ ನಾನು. ಮಾಳು ನಿಪ್ನಾಳ್ ಅವ್ರಿಗೆ ಎಷ್ಟು ಜನ ಅಣ್ಣ ತಮ್ಮಿದ್ರು ಅಥವಾ ಅಕ್ಕ ತಂಗಿರು? ಹೊರಗೆ ಒಳಗೆ ರಿಯಲ್ ಆಗಿ ನಿಮ್ ಜೊತೆಗೆ ಅಣ್ಣ ಅಕ್ಕ ಎಷ್ಟು ಜನ ಇದ್ರು? ಈಗ ರಿಯಲ್ ಆಗಿ ಇಲ್ವೋ? ನಿಮ್ಮ ಮನೇಲಿ ನಿಮ್ಮನ್ನು ಬಿಟ್ರೆ ಈಗ ಎಷ್ಟು ಜನ ಇದ್ದಾರೆ? ನನ್ನ ಮನೇಲಿ ನಾನು ಮಿಸಸ್, ನನ್ನ 2 ಮಕ್ಕಳು, ನನ್ನ ತಾಯಿ ತಂಗಿ, ನನ್ನ ತಂಗಿಗಳು ಇಬ್ಬರ. ಅವ್ರ ಮ್ಯಾರೇಜ್ ಆಗೈತಿ. ಹೌದು. ಇನ್ನೊಂದು ತಂಗಿಗೆ ಮ್ಯಾರೇಜ್ ಆಗಿಲ್ಲ ಅಂತ? ಇಬ್ರು ಇಲ್ಲ, ಆಗಿಲ್ಲ ಅಂತ. ಯಾರು ಹೇಳಿಲ್ಲ ಆಗಿಲ್ಲ ಅಂತ? ರಕ್ಷಿತ್ ಅವ್ರಿಗೆ ಆಗಿಲ್ಲ ಅಂತ? ಹೌದಾ? ಸಾರಿ, ಇಲ್ಲದ ಕೇಳಿ ನಾ ಬಿಗ್ ಬಾಸ್ ಮನೆಯಲ್ಲಿ ಸಾರಿ. ಓಕೆ, ನನ್ನ ತೆಗಿದಾನೆ ಹಾಕಿದಂತೆ ನಾನು ಸ್ಪೆಷಲ್ ಆಗಿ ಮಾಡ್ಬೇಕು ಆಸೆ ಐತಿ. ಮುಂದೆ ನಿಂತು ಮಾಡಿ ಕಿಸಿಂದ ರಕ್ಷಿತ ಮದುವೆ ಮುಂದೆ ನಿಂತು ಮಾಡಿ ಒಂದು ಅಣ್ಣನ ಸ್ಥಾನ ಕೊಟ್ಟು ಕಿಸಿಂದ ಆಕಿಗೆ ಏನ್ ಆಕಿಗೆ ಕುಂದು ಕೊರತೆ, ಆಕಿಗೆ ಅನ್ನ ಇಲ್ಲ ಅನ್ನೋ ಪೀರ್ ಕೊಟ್ಟು ಮದುವೆ ಮಾಡಬೇಕು. ಇದ್ರ ಜೊತೆಗೆ ರಕ್ಷಿತ ಅಂದ್ರೆ ಎಷ್ಟು ಪ್ರೀತಿ? ತುಂಬಾ ಪ್ರೀತಿ ಐತ್ರಿ. ಒಂದು ಒಳ್ಳೆ ರೀತಿ ರಿವಾಜು, ಅವಳ ನಡತೆ ಬಹಳ ಇಷ್ಟ ಆಗೈತಿ. ಅದಕ್ಕೆ ಹುಡುಗಿ ಸ್ವಲ್ಪ ದೊಡ್ಡವಳಾದ್ರೂ ಆಕೆ ಇನ್ನೂ ಸಣ್ಣ ಹುಡುಗರ ಬುದ್ಧಿ ಐತಿ, ಅದೊಂದು ಇಷ್ಟ ಆಗೈತಿ. ಅವಳು ಏನೇ ಮಾಡ್ರು ಅವಳ ವ್ಯಕ್ತಿತ್ವ ಬಿಟ್ಟು ಮಾಡಂಗಿಲ್ಲ, ವ್ಯಕ್ತಿತ್ವ ಹಿಡ್ಕೊಂಡು ಮಾಡ್ತಾಳು. ಅದು ಯಾರಿಗೋ ನಾವು ಬೇಕ್ ಅನಿಸ್ತಿರ್ಬೋದು, ಅದು ನನಗೆ ಬೇಕ್ ಅನಿಸ್ತಿರ್ಕಿಲ್ಲ. ಯಾಕೆ ಬೇಕ್ ಅನಿಸ್ತಿರ್ಕಿಲ್ಲ ಅಂದ್ರೆ ಆಕೆ ದಿನಕ್ಕೊಂದೊಂದ್ ತರ ಮಾತಿರ್ಕಿಲ್ಲ. ಆಕೆ ಒಂದು ಪ್ರತಿಯೊಂದು ವಿಷಯದಾಗಲಿ, ಒಂದು ಟಾಸ್ಕ್ ಅಂತ ಬಂದಾಗ, ಒಂದು ಚಟುವಟಿಕೆ ಅಂತ ಬಂದಾಗ, ಒಂದು ನಾಮಿನೇಟ್ ಮಾಡ್ಬೇಕಾದ್ರೆ, ಒಂದು ಬೆಳಿಗ್ಗೆ ಸಾಂಗ್ ಮಾಡ್ಬೇಕಾದ್ರೆ ಅದೇ ಎನರ್ಜಿ ಬಿಟ್ಟು ಬೇರೆ ಎನರ್ಜಿ ಇಲ್ಲ. ಈಗ ಕಂಟಿನ್ಯೂ ಹಾಕಿದ ಒಂದು ಎನರ್ಜೆಟಿಕ್ ಆಗಿರ್ತರು, ಒಂಥರ ಖುಷಿ. ಒಂದು ಸೀರಿಯಸ್ ಇದ್ದಾಗಂತಿ ಒಂಥರ ನೋಡಾಕ ಒಂಥರ ಮಜಾ. ಒಂದು ಕಾಳಿ ರೂಪ ತೊಟ್ಟಾಗ ನಾಂತಿ ಬಹಳ ಎಂಜಾಯ್ ಮಾಡ್ತೀನಿ. ಇನ್ನು ಯಾರಿಗೇನು ಏನಾರ ಅಂತ ಹೇಳುವಂತಂದ್ರೆ ನೋಡ್ಕೋದ್ ಕೊಡ್ತೀನಿ. ಅಟ್ಟಾದ್ರೂ ಚಂದ ಮಾತಾಡಕ್ಕೆ ಒಳ್ಳೆ ಹುಡುಗಿ. ರಕ್ಷಿತನ ಯಾವಾಗ್ಲೇ ಕೇಳಿದ್ರು ಕೂಡ ಒಂದು ರೀತಿ ನನಗೆ ಮಾಳು ಅಣ್ಣ ಅಂದ್ರೆ ಆನೆ ಬಲ ಇದ್ದಂಗೆ ಏನು ಅಂತ. ಸೊ ನಿಮ್ಮ ಮನೆಯವರು ಅಂದ್ರೆ ನಿಮ್ಮ ಧರ್ಮಪತ್ನಿ ಒಳಗಡೆ ಬಂದಾಗ ಬಿಗ್ ಬಾಸ್ ಮನೆಗೆ ನೀವಷ್ಟು ಖುಷಿ ಪಟ್ಟರಲ್ಲ ಗೊತ್ತಿಲ್ಲ. ರಕ್ಷಿತ ಓಡ್ ಬಂದು ಅವ್ರನ್ನ ಹಗ್ ಮಾಡ್ತಾರೆ, ತಪ್ಕೋತಾರೆ, ಕಣ್ಣೀರಾಗ್ತಾರೆ. ಎಲ್ಲೋ ಒಂದು 10 ವರ್ಷದ ಪರಿಚಯನೇನೋ ಅವ್ರ ಹಿಂದೆ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ರಕ್ಷಿತ ಮೊದಲ ಬಾರಿಗೆ ನಿಮ್ಮ ಮನೆಯವ್ರನ್ನ ನೋಡಿದ್ದು. ಸೊ ನಿಮ್ಮ ಮನೆಯವರು ಹೊರಗಡೆ ದಿನ ನೋಡ್ತಿರ್ಬೋದು, ಆದ್ರೆ ನಿಮ್ಮವರ ಒಂದು ಬಾಂಡಿಂಗ್ ಇತ್ತಲ್ಲ, ಪ್ರೀತಿ ಇತ್ತಲ್ಲ, ಸೊ ಅದನ್ನ ನಿಮ್ಮ ಪತ್ನಿಯವ್ರ ಮೇಲೂ ತೋರಿಸ್ತಾ ಇದ್ರು, ನಿಮ್ಮ ಪತ್ನಿಯವರು ಕೂಡ ಅವ್ರ ಮೇಲೆ ಪ್ರೀತಿ ತೋರಿಸ್ತಾ ಇದ್ರು. ಇವೆಲ್ಲ ನೋಡಿದಾಗ ಒಂದು ರೀತಿ ಬೆಸ್ಟ್ ಅನ್ಸುತ್ತೆ. ಯಾಕಂದ್ರೆ ಕರಾವಳಿ ಭಾಗದ ರಕ್ಷಿತ ಎಲ್ಲಿ, ಉತ್ತರ ಕರ್ನಾಟಕದ ಮಾಳು ನಿಪ್ನಾಳಲ್ಲಿ, ಇವರಿಬ್ಬರ ಮಧ್ಯೆ ಒಂದು ಬಾಂಡಿಂಗು, ಭಾಷೆ ಇವೆಲ್ಲವೂ ಬರೀಬೇಕಂದ್ರೆ ಅಷ್ಟು ಸುಲಭದ ಮಾತಲ್ಲ. ಸೊ ತುಂಬಾನೇ ಖುಷಿ ಆಗುತ್ತೆ. ಇದರ ಜೊತೆಗೆ ಇನ್ನೊಂದಿಷ್ಟು ಚರ್ಚೆ ಓಡಾಡ್ತಿದೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಆರ್ಕೆಸ್ಟ್ರಾಗಳು ಅಂತ ಹೇಳಿದ್ರೆ ಸಿಕ್ಕಾಪಟ್ಟ ಫೇಮಸ್. ಆರ್ಕೆಸ್ಟ್ರಾ ಅಂದ್ರೆ ಸಿಂಗರ್ಗಳನ್ನ ಯಾವ ರೀತಿ ನೋಡ್ತಾರೆ ಅಂತ ಹೇಳಿದ್ರೆ ಒಂದು ರೀತಿ ದೊಡ್ಡ ಸ್ಟಾರ್ಗಳ ತರ ನೋಡ್ತಾರೆ. ಇತ್ತೀಚೆಗೆ ಒಂದಷ್ಟು ಸ್ಟಾರ್ಗಳು, ಎಲ್ಲರೂ ಅಲ್ಲ, ಕೆಲವು ವ್ಯಕ್ತಿಗಳು ಒಂದು ರೀತಿ ನಾವೇ ನಮ್ಮಿಂದಲೇ ಎಲ್ಲ ಎನ್ನುವಂತ ಮೆರೆಯುವಂತ ಕೆಲಸ ಮಾಡ್ತಾರೆ. ಅಂತವ್ರಿಗೆ ಏನ್ ಹೇಳ್ತೀರಾ?
ಕೆಲವೊಂದಿಷ್ಟು ದಿನ ನಾನು ಸ್ಟಾರ್ ಸಾಧಿಸಿ. ಅಂದ್ರೆ ಇತ್ತೀಚೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಿಂಗರ್ಸ್ಗಳು ಕೆಲವರು, ಎಲ್ಲರೂ ಅಲ್ಲ, ಅಂದ್ರೆ ನಾವಿಲ್ಲದೆ ಏನಿಲ್ಲ ಅನ್ನುವಂಥದ್ದು ಆಟಿಟ್ಯೂಡ್ ಗಳನ್ನು ತೋರ್ಸಕ್ ಶುರು ಮಾಡ್ತಾರೆ. ನನಗನ್ಸೋ ಮಟ್ಟಿಗೆ ಅಂದ್ರೆ ಜಾನಪದ ಸಾಂಗ್ ಆಯ್ತು, ಅವರು ಸಿಂಗರ್ ಆಯ್ತು, ನಮ್ಮ ಉತ್ತರ ಕರ್ನಾಟಕದಾಗ ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ಕಲಾವಿದರು ಆಟಿಟ್ಯೂಡ್ ಅಂತ ಯಾರಿಲ್ಲ. ನನಗನ್ಸೋ ಮಟ್ಟಿಗೆ ಅವ್ರು ಎಷ್ಟು ಸ್ವಾಂಗ್ ತಕ್ಕಂಗೆ ಆಕ್ಟಿಂಗ್ ಮಾಡಿ ಸ್ವಾಂಗ್ ತಕ್ಕಂಗೆ ಮನರಂಜಿಸ್ತಾರೋ, ಸ್ವಾಂಗ್ ತಕ್ಕಂಗೆ ಜನರನ್ನ ಕುಣಿಸ್ತಾರೋ ಅಂತ ಅನಿಸ್ತತಿ. ನನಗನ್ಸ್ತತಿ. ನನಗೆ ಯಾರು ನನಗೆ ಅನ್ಸಂಗಿಲ್ಲ. ಸಾಂಗ್ ಆಡುವಾಗ ಇತ್ತೀಚೆಗೆ ಒಂದಿಷ್ಟು ಡಬಲ್ ಮೀನಿಂಗ್ ಮಾತಾಡುವಂತದ್ದು, ಅಶ್ಲೀಲ ಪದಗಳು ಅಂದ್ರೆ ಡಬಲ್ ಮೀನಿಂಗ್ ಅಲ್ಲಿ ಮಾತಾಡುವಂತದ್ದು, ಒಂದ್ ರೀತಿ ಮುಜುಗರ ತರಿಸುವಂತ ಮಾತುಗಳಾಗ್ತಾರೆ. ಇದ್ಯಾಕೆ ಸರಿ ಕಾಣ್ತಿಲ್ಲ ಅಂತ ಕೆಲವರೆಲ್ಲ ಸಜೆಷನ್ ಕೊಡ್ತಾರೆ. ಹೌದು, ಸ್ವಲ್ಪ. ಯಾಕಂದ್ರೆ ನಾವು ಇಂಥ ಪ್ರತಿಯೊಂದು ವಿಷಯದಾಗಲಿ ನಾವು ಒಂದು ಹಾಡ ಆಡ್ಬೇಕಾದ್ರೆ ನಮ್ಮ ಮನ್ಯಾಗ ಅಕ್ಕ ತಂಗಿನ ತಾಯಿ ನೆನಪು ಮಾಡ್ಕೊಂಡು ಹಾಡ ಬರ್ಬೇಕು, ಹಾಡ ಆಡ್ಬೇಕು. ಅದ್ರ ಮೊದಲನೇದ. ಈಗ ಯಾವ್ದೋ ಒಂದು ಹುಡುಗಿನ ಅಥವಾ ರೇಗಿಸ್ಬೇಕಾದ್ರೆ ಅವ್ರ ಪಾಪ ಅವ್ರ ಮುಂದಿನ ಫ್ಯೂಚರ್ ಯೋಚನೆ ಮಾಡ್ಬೇಕೈತಿ. ನಾವ್ ಏನ್ರ ಅಂದ್ರ ಅದೇನಾಗಿರ್ಬೋದು, ಒಂದು ಫ್ಯಾಮಿಲಿಗೆ ಏನಾಗಿರ್ಬೋದು, ಏನಾಗಬಹುದು, ಸ್ವಲ್ಪ ನಾವು ವಿಚಾರ ಮಾಡ್ಕೋಬೇಕಾಗೈತಿ. ಯಾಕಂದ್ರೆ ನಾವು ಫೇಮಸ್ ಅದು ಅಂದ್ರೆ ನಾವೇನಾದ್ರೂ ಅನ್ಸ್ಕೋತಾರ ಅಂತ ತಿಳಿಸಂದ್ರ ನಾವು ಅನ್ನೋದು ಸರಿಯಲ್ಲ. ನಮ್ಮನೆ ನಾವು ಅವ್ರಿಗೆ ಅನ್ಬೇಕಾದ್ರೆ ನಮ್ ಹಿಂದ್ ಫ್ಯಾಮಿಲಿ ಐತೆ ಅನ್ನೋದು ವಿಚಾರ ಮಾಡ್ಕೋಬೇಕು. ನಮ್ ಫ್ಯಾಮಿಲಿಗೆ ಒಬ್ಬರು ಅಣ್ಣವ್ರು ಇರ್ತಾರ ಅಂತ ತಿಳಿಸಿಂದ ಅದು ಸರಿ ಅನ್ಸೋದಿಲ್ಲ. ಯಾಕಂದ್ರೆ ಒಮ್ಮೆ ವಾರ್ನಿಂಗ್ ಮಾಡಿ ಆಗ್ಲಿ, ನಿನಗಾಗ್ಲಿ ನನಗಾಗ್ಲಿ, ಅದು ಇನ್ನೊಂದು ನೆಕ್ಸ್ಟ್ ಟೈಮ್ ಹಿಂಗ ಆಗಬಾರ್ದು ಅಂದ್ರೆ ಅದನ್ನೆಲ್ಲ ಸ್ಟಾಪ್ ಮಾಡಿಬಿಡ್ಬೇಕು, ಹೊರತಾಗಿ ಅದನ್ನ ಕಂಟಿನ್ಯೂಟಿ ಮಾಡಬಾರ್ದು. ಯಾಕಂದ್ರೆ ಅದನ್ನ ಬಿಟ್ಟು ನಾವು ಜನಕ್ಕೆ ಕೊಡಾಕತ್ತು ಅಂದ್ರೆ ಜನಕ್ಕೂ ಇಷ್ಟ ಹಾಕು, ನಮ್ಮ ಮನಿ ಮಗನ್ ತರ ನೋಡ್ತಾರೋ. ಇಲ್ಲಿಕಂದ್ರೆ ಅದನ್ನ ಬಿಟ್ಟು ನಾವು ಹೇಳಿದ ಕೆಲಸ ಬಿಟ್ಟು ಅದನ್ನ ಮಾಡ್ಕೋತ ಹೊಂಟ್ರ ಇಂದಿಲ್ಲ ನಾಳೆ ನಮ್ ಕುಡುಗೋ ನಮ್ಮ ಕೃತಿಗೆ ಹಾಕೊಂಡಾಗ ಆಕತಿ ಅನಿಸ್ತದೆ. ನಿಮಗೆ ನಿಮ್ಮನ್ನು ಹೊರತುಪಡಿಸಿ ಅಂದ್ರೆ ನಿಮ್ಮನ್ನು ಬಿಟ್ಟು ಬೆಸ್ಟ್ ಸಿಂಗರ್ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕ ಭಾಗದ ಆರ್ಕೆಸ್ಟ್ರಾದಾಗ ಯಾರು ಇಷ್ಟ? ನನಗೆ ಯಾರು ಒಬ್ಬರು ಅಂತ ಹೇಳಕ್ಕಾಗೋದ್ರನ್ನ ನಾನು ಪ್ರತಿಯೊಬ್ಬರು ಕಲಾವಿದ್ರು ಇಷ್ಟ. ಎಲ್ಲ ಪ್ರತಿಯೊಬ್ಬರು ನನ್ನ ಪ್ರೀತಿಸ್ತಾರೋ, ನನ್ನ ಹಾರೈಸ್ತಾರೋ, ನನ್ನ ಒಳ್ಳೇದಾಗ್ಲಿ ಅಂತ ಬಯಸ್ತಾರೋ. ನನಗೆ ಆಲ್ಮೋಸ್ಟ್ ಎಲ್ಲರೂ ಇಷ್ಟ. ಯಾಕಂದ್ರೆ ನನಗೆ ಒಬ್ಬರನ್ನ ಮೇಲ್ ಮಾಡಿ ಹೇಳಿ ನಾನು ಇನ್ನೊಬ್ಬರನ್ನ ಕೆಳಗಿಟ್ಟಾಕೈತಿ. ನಾನು ಉತ್ತರ ಕರ್ನಾಟಕ ಎಲ್ಲ ನನ್ನ ಸಿಂಗರ್ಸ್ಗಳು ಲೇಡೀಸ್ ಹಿಡ್ಕೊಂಡು, ಬಾಯ್ಸ್ ಹಿಡ್ಕೊಂಡು, ಎಲ್ಲ ನನ್ನ ಕಲಾವಿದ್ರು ಹಿಡ್ಕೊಂಡು ನನಗೆ ಎಲ್ಲರಿಗೂ ಪ್ರತಿಯೊಬ್ಬರು ನನಗೆ ಫೇಮಸ್ ಅಂತ ಹೇಳಕ್ ಇಷ್ಟಪಡ್ತಾರೆ. ಇದ್ರ ಜೊತೆಗೆ ಬಿಗ್ ಬಾಸ್ ಮನೆಗೆ ಬರೋದಾದ್ರೆ ಸೊ ಬೆಸ್ಟ್ ಮೂಮೆಂಟ್ ಯಾವುದು? ನಾನು ಆ ದಿನ ಮರೆಯಕ್ಕೆ ಆಗಲ್ಲ, ಬಿಗ್ ಬಾಸ್ ಮನೇಲಿ ಕಳೆದಿರ್ತಕ್ಕಂಥ ಆ ದಿನ ನಾನು ಮರಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ನಾನು ಸುದೀಪ್ ಸರ್ನ ಮೀಟ್ ಮಾಡಿದ್ದ, ಅವ್ರ ಆಶೀರ್ವಾದ ಪಡೆದಿದ್ದ, ಅವ್ರನ್ನ ಮಾಡುವಂತ ಕರ್ಸ್ಕೊಂಡಿದ್ದ, ಅವ್ರನ್ನ ಹಗ್ ಮಾಡಿದ್ದ. ಇನ್ನೊಂದು ಬಿಗ್ ಬಾಸ್ ಮನೆಯಲ್ಲಿ ಮಿಸ್ ಮಾಡ್ಕೋದೇನಂದ್ರೆ ಖುಷಿ ಪಟ್ಟಿದ್ದೇನಂದ್ರೆ ಬಿಗ್ ಬಾಸ್ ಬನ್ನಿ ಮಾಡುವಂತ ಕರೆದಾಗ ಅವ್ರ ವಾಯ್ಸ್ ಕೇಳಿ ಒಂಥರ ಮೈಕುದಿಲ್ಲ ನಾಟಕ ಹಾಕಿದ್ದು ಖುಷಿ ಇದೆ. ಇದ್ರ ಜೊತೆಗೆ ನನಗೆ ತುಂಬಾ ಇಷ್ಟ ಅಂತ ಹೇಳಿದ್ರೆ ನಿಮ್ಮ ಹಾಡೋದು ನಾ ಟ್ರೈ ಮಾಡೋದು. ಸೊ ಅದ್ ನನಗೋಸ್ಕರ ಅದೊಂದು ಹಾಡು ಆಡ್ತೀರಾ ಅಥವಾ ನಿಮ್ಗೆ ಇಷ್ಟವಾದ ಯಾವ್ದಾದ್ರು ಹಾಡು ಆಡ್ತೀರಾ? ಒಂದೆರಡು ಸಾಲ ಹೇಳಿ ನಾ ಡ್ರೈವರ್, ಯಾಕಂದ್ರೆ ನಿಮ್ ಬಾಯಲ್ಲಿ ಕೇಳೋದೇ ಖುಷಿ ನಮ್ಗೆ. ಓಕೆ, ಅದಕ್ಕಿಂತನೂ ಇನ್ನೊಂದು ಸಾಂಗ್ ಬಂದೈತೆ, ಡ್ರೈವರ್ ಸಾಂಗ್. ನೆಕ್ಸ್ಟ್ ನಾ ಡ್ರೈವರ್ ಸಾಂಗ್ ಎಷ್ಟೋ ಸರಿ ಕೇಳಿರಿ, ಇನ್ನೊಂದು ಕೇಳಿರಿ ಅದನ್ನ. ಯಾವಪ್ಪ ಅಂದ್ರೆ ಹೇ ಡ್ರೈವರ ನಿನ್ನ ಲವರ ಅಂದ್ರೆ ಲೇಡೀಸ್ ವರ್ಸನ ಬಾಯ್ಸ್ ವರ್ಸನ ಎರಡು ಕೂಡಿ ಮಾಡೀನಿ. ಇದಕ್ಕೆ ಹೊಸ ಸಾಂಗ್ ನಂದೇ ಸಾಂಗ್ ಇದೆ. ಮ್ಯೂಸಿಕ್ ಡೈರೆಕ್ಟರ್ ಇದಕ್ಕೆ ಮ್ಯೂಸಿಕ್ ಕಂಪೋಸ್